ನಾಡಹಬ್ಬ ದಸರಾ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ಎಚ್ಡಿ ಕೋಟೆಯ ಮಲಾರ ಕಾಲೋನಿಯ ಪ್ರಗತಿಪರ ರೈತ ಪುಟ್ಟಯ್ಯ ನವರಾತ್ರಿ ಸಂಭ್ರಮಕ್ಕೆ ಚಾಲನೆ ನೀಡಿದರು. ಚಾಮುಂಡಿ ಬೆಟ್ಟದಲ್ಲಿ ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದ ಬಳಿಕ ದಸರಾ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಸಚಿವರಾದ ಶ್ರೀನಿವಾಸ್ ಪ್ರಸಾದ್, ಮಹಾದೇವ್ ಪ್ರಸಾದ್ ಸಿಎಂಗೆ ಸಾಥ್ ನೀಡಿದರು. ಸರ್ವೇಶ ಮೋಹನಾಂಗಿ ಸದಾ ಪಾಲಿನಿ ಸಾಮಜಗರೇಶ ಸೋದರಿ ಶಂಕರ ಎಲ್ಲರೂ ಎದ್ದು ನಿಂತು ನಮಿಸೋಣ. ತಾಯಿ ಚಾಮುಂಡೇಶ್ವರಿಗೆ ಇದೀಗ ಮಂಗಳಾರತಿಯನ್ನ ಮಾಡಿ. ಇದು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಂತಹ ಅಮೃತ ಗಳಿಗೆ ಎಚ್ಡಿ ಕೋಟೆಯ ಮಲಾರ ಕಾಲೋನಿಯ ಪ್ರಗತಿಪರ ರೈತ ಪುಟ್ಟಯ್ಯ ನವರಾತ್ರಿಯ ಸಂಭ್ರಮಕ್ಕೆ ದೀಪ ಬೆಳಗುವುದರೊಂದಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಪುಟ್ಟಯ್ಯ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನ ಆತಿಥ್ಯದೊಂದಿಗೆ ಗೌರವಿಸಿದ ಕ್ಷಣವನ್ನು ನಾವು ಕಣ್ತುಂಬಿಕೊಳ್ಳುತ್ತಿದ್ದೇವೆ. ಮಲ್ಲಿಗೆಯ ಹಾರ, ಮೈಸೂರು ಪೇಟ, ಜರಿ ಶಾಲು, ಫಲ, ತಾಂಬೂಲ ಇವೆಲ್ಲವನ್ನು ನೀಡಿ ಈ ಬಾರಿಯ ದಸರಾ ಉದ್ಘಾಟಕರಾದಂತಹ ಪ್ರಗತಿಪರ ರೈತ ಪುಟ್ಟಯ್ಯ ಅವರನ್ನು ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಎಲ್ಲ ರೈತ ಬಂಧುಗಳು ಕೇಳ್ಕೊಳ್ಳೋದು ಇಷ್ಟ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದು ಭಾರಿ ತಪ್ಪು ಕಲ್ಪನೆ. ಅದು ಈ ನಾಡಿಗೆ ಅನ್ನ ಹಾಕವ ರೈತ, ಸ್ವಾಭಿಮಾನಿ ರೈತ, ಜೊತೆಗೆ ಇಷ್ಟೆಲ್ಲ ಇದ್ರು ನಾವು ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕು? ಅದರಲ್ಲಿ ಇವತ್ತು ನಮ್ಗೆ ಸರ್ಕಾರ ನಮ್ಮ ಜೊತೆಗಿದೆ. ಎಲ್ಲ ಥರದ ನಮ್ಗೆ ಸವಲತ್ತಾಗಲಿ ಇನ್ನೊಂದಾಗಲಿ ನಮಗೆಲ್ಲ ರಕ್ಷಣೆ ಒದಗಿಸೋಣ ಅಂತ ಒಂದು ಸರ್ಕಾರ ನಮ್ಮ ಜೊತೆಲಿರಾಗ ಇಡೀ ದೇಶದಲ್ಲಿ ರೈತ ಸಮೂಹ ದೊಡ್ಡದಾಗಿದೆ, ರೈತ ಸಂಘಟನೆಗಳು ಹೆಚ್ಚಾಗಿದೆ. ಇವ್ರ ಜೊತೆ ಕೂತು ನಾವು ಚರ್ಚೆ ಮಾಡಿ ನಮ್ಮ ಬದುಕನ್ನ ರೂಪಿಸ್ಕೊಂಡು ಯಾಕೆ ನಾವು ರೂಪಿಸ್ಕೋಬಾರ್ದು? ಈ ಒಂದು ನಿಟ್ಟಿನಲ್ಲಿ ನಮ್ಮ ರೈತ ಸಮೂಹ ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿನ ಮಾಡಬೇಕಾಗತ್ತಾ? ನಾನು ಇನ್ನೊಂದು ನಾನು ಕೇಳ್ಕೊತೀನಿ, ನಮ್ಮ ಇಡೀ ರೈತ ಸಮೂಹಕ್ಕೆ ಕೈ ಮುಗಿದು ಕೇಳ್ಕೊತೀನಿ, ಈ ಚಾಮುಂಡಿ ಸನ್ನಿಧಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಆತ್ಮಹತ್ಯೆಗೆ ದಾರಿ ಹಿಡಿಯಬೇಡ.